ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಸಹಿತ ಆರಾಮಿದ್ದೀನಿ. ಇವತ್ತು ಸಂಡೇ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ನಿ. ಆದರೆ ಯಾಕಂದ್ರೆ ಲೇಟಾಗಿ ಎದ್ನಿಯಪ್ಪ ಅಂತ ಅನಿಸ್ತು. ಯಾಕಂದ್ರೆ ದಿನ 7 ಗಂಟೆ 6 ಗಂಟೆಗೆ ಎದ್ರೂ ಸಹಿತ 7 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆದ್ರೂ 10-11 ಗಂಟೆ ಕೆಲಸ ಮುಗಿತಿತ್ತು. ಆದರೆ ಇವತ್ತು 8 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆದರೂ ಸಹಿತ 2 ಗಂಟೆ ಆಯಿತು. ಈಗ 2 ಗಂಟೆ ಆಯ್ತು ನೋಡಿರಿ ಫ್ರೆಂಡ್ಸ್, ಈ ಕೆಲಸ ಎಲ್ಲ ಮುಗೀತು. ಲೇಟಾಗಿ ಆದರೆ ಮೈಂಡ್ ಎಲ್ಲ ಸ್ಟ್ರಕ್ ಆಗ್ತೈತಿ. ಏನು ಮಾಡಬೇಕು ಏನು ಬಿಡಬೇಕು ಏನೂ ಗೊತ್ತಾಗೋದಿಲ್ಲ. ಸಂಡೇ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿಬಿಟ್ನಿ. ಆದರೆ ಕೆಲಸ ಮಾಡೋಕ್ಕೆ ಈಗ 2 ಗಂಟೆ ತನಕ ಟೈಮ್ ತೊಗೊಂಡ್ಬಿಡ್ತು. ನೋಡಿರಿ ಫ್ರೆಂಡ್ಸ್, ಏನೇನು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಇವತ್ತಿನ ಬ್ಲಾಗ್ನಾಗ. ನನ್ನ ಮಗನೂ ನನ್ನ ಜೊತೆನೇ 8 ಗಂಟೆ ಕನೆ ಎದ್ದಿರಿ ಫ್ರೆಂಡ್ಸ್. ಎದ್ದು ಹೊರಗಡೆ ಆಟ ಆಡಕತ್ತ. ಅವ್ನು ನೋಡ್ಕೊತಾನೆ ಏನು ಕೆಲಸ ಮಾಡಬೇಕು, ಇನ್ನು ಲೇಟಾಗಿ ಎದ್ದೇನಲ್ಲ ಅಂಥೇಳಿ ಬೇಗ ಬೇಗ ಕೆಲಸ ಮಾಡ್ಬೇಕಂತ ಹೇಳಿ ಮಾಡಾಕತ್ತಿದ್ನಿ. ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ದರು. ಇವತ್ತು ಸಂಕಷ್ಟ ಐತಲ್ಲ ಅಂಥೇಳಿ ಅವ್ರಿಗೆ ಸ್ವಲ್ಪ ಸಾಬುದಾನಿ ನೆನೆ ಇಟ್ಟೇನ್ರಿ ಫ್ರೆಂಡ್ಸ್. ನಾನು ಒಬ್ಬಾಕಿನಲ್ಲ ಅಡುಗೆಗೆ ಅಂಥೇಳಿ ಏನು ಮಾಡ್ಕೋಬೇಕು ಕಾಯಿಪಲ್ಯ ಅಂಥೇಳಿ ಯೋಚನೆ ಮಾಡಾಕತ್ತಿದ್ನಿ. ಅಷ್ಟರೊಳಗೆ ಮೂಲಂಗಿ ಇತ್ತು, ಮೂಲಂಗಿ ಪಲ್ಯ ಮಾಡಿದ್ನಿ. ಆಮೇಲೆ ಸಾಂಬಾರು ಸ್ವಲ್ಪ ಮಾಡ್ಕೊಂಡಿದ್ನಿ. ಆಮೇಲೆ ರೊಟ್ಟಿ ಮಾಡಿದ್ದೀನಿ, ಯಾಕಂದ್ರೆ ನನ್ನ ಮಗನೂ ರೊಟ್ಟಿ ತಿಂತಾನ ಅಂಥೇಳಿ. ನೋಡು, ನಾನು ರೊಟ್ಟಿನ ತಿನ್ನಲಿ ಸಾಬುದಾನಿನೇ ತಿನ್ನಲಿ ಅಂಥೇಳಿ ಎರಡೂ ಮಾಡಿಟ್ಟಿದ್ದೀನಿ. ಆಮೇಲೆ ಏನಿಲ್ಲ, ಇವತ್ತು ನಾವು ಒಬ್ಬಳೇ ಊಟ ಮಾಡೋದು. ಅವ್ರೇನು ಸಾಯಂಕಾಲನ ಊಟ ಮಾಡ್ತಾರೆ ನಮ್ಮ ಮನೆಯವ್ರು. ಇವತ್ತು ಸ್ವಲ್ಪ ಸಂಡೇ ಸಂತೆ ಅಂತ ಹೇಳಿ ಕಾಯಿಪಲ್ಯ ಸಂತೆ ತೊಗೊಂಬಂದಿದ್ರು. ಮತ್ತು ಫ್ರಿಜ್ಜೂ ಭಾಳ ಹೊಲಸಾಗಿತ್ತು, 15 ದಿನ ಆಗಿತ್ತು, ಕ್ಲೀನೇ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನೆಲ್ಲ ಮಾಡಿದ್ನಿ. ಮಾಡಿಬಿಟ್ಟು ಅದ್ರೊಳಗೂ ಸಹಿತ ಜೊಂಡಗೆಲ್ಲ ಅದ್ರೊಳಗೂ ತುಂಬಿಬಿಟ್ಟಾವ. ಏನೋ ಗೊತ್ತಿಲ್ಲ, ಜಿರಳೆ ಅಂತೂ ಭಾಳ ಅಂದ್ರೆ ಭಾಳ ಆಗ್ಯಾವ. ಎಲ್ಲರದ್ದು ಮನೆ ಹಿಂಗನು, ನಮ್ಮ ಮನೆಗೆ ಹಿಂಗನು ಏನೂ ಗೊತ್ತಿಲ್ಲ. ಭಾಳ ತಲೆನೋವಾಗಿಬಿಟ್ಟೈತೆ ಆ ಥರದ. ಇನ್ನು ಕಾಯಿಪಲ್ಯ ಎಲ್ಲ ಜೋಡ್ಸಕತ್ತಿದ್ನಿ. ಇದು ಒಂದು ವಾರಕ್ಕೆ ಆಗೋಷ್ಟು ಕಾಯಿಪಲ್ಯ ಫ್ರೆಂಡ್ಸ. ಒಂದೊಂದು ಸರಿ ಅಂತೂ ಏನಾರು ನಾನ್ ವೆಜ್ ಅದು ತಂದಾಗ ಅಥವಾ ಎಗ್ ಅಥವಾ ಏನಾರು ತೊಗೊಂಬಂದಾಗ ಒಂದೊಂದು ಸರಿ ಏನಾರು ಅನ್ನ ಸಾಂಬಾರ ಪಲಾವ ದೋಸೆ ಇಡ್ಲಿ ಮಾಡಿದಾಗಂತ್ರ ಒಂದೊಂದು ಸತಿ 2 ವಾರದಷ್ಟನ ಕಾಯಿಪಲ್ಯ ಆಗ್ತೈತಿ. ಇನ್ನಾರು ಕಂಟಿನ್ಯೂ ರೆಗ್ಯುಲರಾಗಿ ಚಪಾತಿ ರೊಟ್ಟಿ ಕಾಯಿಪಲ್ಯ ಒಂದು ವಾರಕ್ಕೆ ತಿಂದ್ವಿ ಅಂತಂದ್ರೆ ಕಾಯಿಪಲ್ಯ ಒಂದು ವಾರಕ್ಕನೇ ಎಲ್ಲ ಮುಗಿದು ಬಿಡ್ತೈತೆ ರೀ ಫ್ರೆಂಡ್ಸ. ಆಮೇಲೆ ಬೀಟ್ರೂಟ ಮತ್ತು ಬೆಂಡೆಕಾಯಿ ಅಂತೂ ಮನೆ ಒಳಗೆ ಇಟ್ಟೇ ಬಿಟ್ಟಿರ್ತೀವಿ. ಬೆಂಡೆಕಾಯಿ ನನಗೆ ಬೇಕಾ, ಬೀಟ್ರೂಟ್ ನನ್ನ ಮಗಳಿಗೆ ಬೇಕಂಥೇಳಿ. ಆಕೆ ಬೀಟ್ರೂಟ್ ಅಂದ್ರೆ ಭಾಳ ಇಷ್ಟ ರೀ ಫ್ರೆಂಡ್ಸ ಪಲ್ಯ. ಹಾಗಾಗಿ ಆಕೆ ಬೇಕಂಥೇಳಿ. ಈ ಬೇಸಿಗೆಗಾಲದೊಳಗಂತೂ ಏನು ಕಾಯಿಪಲ್ಯ ತಿಂತೇವೋ ಇಲ್ಲೋ ಗೊತ್ತಿಲ್ಲ. ಈ ಸೌತೆಕಾಯಿ, ಗಜ್ಜರಿ, ಮೂಲಂಗಿ ಇವಂತೂ ಭಾಳ ಬೇಕಾಗ್ತವೆ. ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಲ್ಲ. ಹಾಗಾಗಿ ಮತ್ತು ಮಕ್ಕಳು ಸಹಿತ ಬರೀ ಬಾಯ್ಲೇನೂ ತಿಂತಾರಲ್ಲ ಸೌತೆಕಾಯಿ ಗಜ್ಜರಿ ಅಂಥೇಳಿ ಇವನ್ನ ಜಾಸ್ತಿ ತರಿಸಿರ್ತೇನೆ. ಇನ್ನು ಕಲ್ಲಂಗಡಿ ತಂದಿರ್ತಾರೆ. ಇದೇ ಸರ್ತಿ ಏನೋ ಕಲ್ಲಂಗಡಿ ತೊಗೊಂಬಂದಿಲ್ಲ ನಮ್ಮ ಮನೆಯವ್ರು. ಅದನ್ನು ಅಂತೂ ಇಲ್ಲಿ ಭಾಳ ಸ್ವಸ್ಥ ಅಂತ ತರ್ತಾರೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ಕಲ್ಲಂಗಡಿ ಅಂತೂ ಕಂಪಲ್ಸರಿ ತೊಗೊಂಬಂದಿರ್ತಾರೆ. ಇನ್ನು ಬಾಳೆಹಣ್ಣನ್ನು ತರಿಸಿದ್ದೇನೆ. ಇನ್ನು ಚೌಳಿಕಾಯಿ ಅಂತೂ ಹೋದ ವಾರ ತಂದಿದ್ದು ರೀ ಇವು ಫ್ರೆಂಡ್ಸ. ಅವೇನು ಮಾಡೇ ಇಲ್ಲ. ಮಾಡಬೇಕಂತ ಅನ್ನೋಷ್ಟಕ್ಕಂತಂದ್ರೆ ಬರೀ ಇಡ್ಲಿ ದೋಸೆ ಇದು ಮಾಡ್ಕೊಂಡು ತಿನ್ನಾಕತ್ತೇವಲ್ಲ. ಹಾಗಾಗಿ ಅದ್ರದ್ದೇನು ಟೈಮ ಬರ್ಬತ್ತ. ನೋಡೋಣ ಮಾಡಿ ತಿಂತೇವೋ ಅಥವಾ ಏನಾದದ್ದು ಹೆಂಗೋ ಮೇಕೆ ಆಡ ಎಲ್ಲ ತೊಗೊಂಬಂದಾರಲ್ಲ ಅವಕ್ಕೆ ಹಾಕ್ತೇವೆ. ನೋಡ್ಬೇಕಾ ಏನಾಗ್ತೈತೆ ಅಂಥೇಳಿ. ಈಗೇನು ಕಾಯಿಪಲ್ಯ ಎಲ್ಲ ಏನು ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಈಗ ಮನೆ ಒಳಗೆಲ್ಲ ಮತ್ತು ದನಗಳೂ ಇದ್ದಾವೆ. ಆಮೇಲೆ ಕುರಿ ಮತ್ತು ಮೇಕೆ ಆಡೆಲ್ಲ ಅದಾವಲ್ಲ, ಅವಕ್ಕೆ ಹಾಕ್ಬೋದು ಅಂಥೇಳಿ. ಈಗೇನು ಮೊದಲೆಲ್ಲ ಏನಿತ್ತು ಏನೂ ಇರಲಿಲ್ಲ, ಹಂಗಾಗಿ ವೇಸ್ಟ್ ಆಗ್ತಿತ್ತು. ಈಗ ದನಗಳು ಇದ್ದಾವೆಲ್ಲ ಅವಕ್ಕೆ ಹಾಕಕ್ಕೆ ನಡಿತೈತಿ. ಹಂಗೇನಾದ್ರೂ ಅವೆಲ್ಲ ಬಿಸಿಲಿಗೇನು ಕಾಯಿಪಲ್ಯ ಜಾಸ್ತಿ ತಡೆಯೋದಿಲ್ಲಲ್ರಿ ಫ್ರೆಂಡ್ಸ. ಹಾಗಾಗಿ ಏನಾದರೂ ತಡೆದಷ್ಟು ಮಾಡೋದು, ಇಲ್ಲಾಂದ್ರೆ ಇಲ್ಲ. ಇನ್ನು ಫ್ರಿಜ್ ಐತೆ ಅಂಥೇಳಿ ಜಾಸ್ತಿ ಎಲ್ಲನೂ ಫ್ರಿಜ್ ಒಳಗೆ ಒಟ್ಟೋದೂ ಅಷ್ಟು ಸರಿಯಲ್ಲ. ಮತ್ತು ಫ್ರಿಜ್ ಒಳಗೆ ಗಾಳಿ ಆಡೋಕೆ ಬಿಡ್ಬೇಕಾ, ಇಲ್ಲಂತಂದ್ರೆ ಒಂದೊಂದು ನ್ಯೂಸ್ ಒಳಗದು ಎಲ್ಲ ಕೇಳಿದಿರಿ. ಫ್ರಿಜ್ಜಿದ್ದು ಎಲ್ಲ ಗಾಳಿ ಅದು ಆಡಲಿಲ್ಲ ಅಂತಂತಂದ್ರೆ ಅದು ಫ್ರಿಜ್ ಒಳಗಿನ ನೀರೆಲ್ಲ ಲೀಕೇಜ್ ಆಗೋದು, ಆಮೇಲೆ ಒಂದೊಂದು ಸಲ ಬೆಂಕಿನ ಹತ್ತಿ ಬಿಡ್ತೈತಂತ. ಅದಕ್ಕೋಸ್ಕರ ನಾನು ಎಲ್ಲ ನೀವು ಭಾಳ ಏನಪ್ಪ ಒಬ್ಬೊಬ್ರಂತೂ ಫ್ರಿಜ್ ಐತೆ ಅಂಥೇಳಿ ಏನು ತಿನ್ನೋದು ಆ ಕಾಳು ಈ ಕಾಳು ಏನೇನೆಲ್ಲನೂ ಅದ್ರಾಗನ ಒಟ್ಟು ಬಿಟ್ಟಿರ್ತಾರೆ. ಭಾಳನೂ ಕೋಲ್ಡ್ ಅಂಥೇಳಿ ಕೋಲ್ಡ್ ನೀರೂ ಜಾಸ್ತಿ ನಾವು ಕುಡಿಬಾರ್ದು. ಯಾಕಂದ್ರೆ ಅದು ಕುಡಿಬೇಕಾದ್ರೆ ಅಷ್ಟು ಕೋಲ್ಡಾಗಿರ್ತೈತಿ. ಆದ್ರೆ ಶರೀರಕ್ಕೆ ಅದರಿಂದನೇ ಜಾಸ್ತಿ ಹಾನಿ ಆಗೋದು. ಈ ಕೋಲ್ಡ್ ಡ್ರಿಂಕ್ಸ್ ಅದು ಇದು ಕುಡ್ದಾಗ ಅಷ್ಟೇ ನಮ್ಗೆ ಒಂದು ಸ್ವಲ್ಪ ಕೋಲ್ಡ ದೇಹಕ್ಕೆ ತಂಪಂತ ಅನ್ನಿಸ್ತೈತೆ ರೀ. ಆದ್ರೆ ಶರೀರಕ್ಕೆ ಮಾತ್ರ ಏನೋ ಒಂಥರ ಎಫೆಕ್ಟ್ ಆಗಿರ್ತೈತಲ್ಲಿ. ಆಮೇಲೆ ಈ ಒಂದು ವೇಳೆ ಕೋಲ್ಡ್ ನೀರು ಕುಡಿಬೇಕಂತ ಅನಿಸಿದ್ರೆ ಒಂದು ತಣ್ಣೀರೊಳಗೆ ಒಂದು ಸ್ವಲ್ಪ ಅದನ್ನು ಕೋಲ್ಡ್ ನೀರು ಮಿಕ್ಸ್ ಮಾಡಿ ಕುಡಿಬೇಕಾ. ಆ ರೀತಿ ಕುಡಿಯೋದ್ರಿಂದ ಅಷ್ಟೇನು ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ. ಮತ್ತು ಈ ರೀತಿ ಭಾಳಷ್ಟು ನಾವು ಫ್ರಿಜ್ ನೀರನ್ನು ಫ್ರಿಜ್ ಒಳಗಿನ ಇಟ್ಟಿರುವಂಥ ಎಲ್ಲ ಆಹಾರಗಳನ್ನು ಮತ್ತು ಒಂದೊಂದು ಸರಿ ಅಂತೂ ಇಡ್ಲಿ ದೋಸೆದು ಹಿಟ್ಟನ್ನೆಲ್ಲ ಭಾಳಷ್ಟು ಫ್ರಿಜ್ ಒಳಗೆ ಇಟ್ಟಿಟ್ಟು ತಿಂತಾರೆ. 2 ದಿನ 3 ದಿನ ಆ ರೀತಿ ತಿನ್ನೋದ್ರಿಂದ ಅಂತೂ ಮತ್ತು ಅದು ಶರೀರಕ್ಕೆ ಹಾನಿನೇ. ಅದೇನೋ ಅಂತಾರಲ್ಲ, ಇಲ್ಲಿ ಒಂದು ಉಳಿತಾಯ ಮಾಡೋಕೆ ಹೋಗಿ ಇನ್ನೊಂದಲ್ಲಿ ಹಾಸ್ಪಿಟಲ್ಗೆ ದುಡ್ಡು ಹಾಕ್ಬೇಕಾಗ್ತೈತೆ ನಾವು. ಅದ್ರ ಬದಲು ಸುಮ್ಮನೆ ಅವಾಗಲೇ ಫ್ರೆಶ್ ಮಾಡಿಬಿಟ್ಟು ಅವಾಗಿಂದ ಇವತ್ತು ನಾಳೆ ಬೇಕಂತಂದ್ರೆ ಹಿಂದಿನ ದಿನ ಇವತ್ತೇ ನಾವು ಹಿಟ್ಟನ್ನು ಅಕ್ಕಿ ಅಥವಾ ಉದ್ದಿನಬೇಳೆ ಎಲ್ಲ ನೆನೆ ಇಟ್ಟು ಫ್ರೆಶ್ ಹಿಟ್ಟನ್ನು ಮಾಡಿ ದೋಸೆ ಇಡ್ಲಿ ಮಾಡಿ ತಿಂದ್ರೆ ಬೆಟ್ರ್ ಅಂತ ಅನಿಸ್ತೈತಿ. ನಾವಂತೂ ಜಾಸ್ತಿ ಫ್ರಿಜ್ ಒಳಗೆ ಹಿಂಗೆ ಹಿಟ್ಟಿಟ್ಟು ಅಥವಾ ಏನೂ ತಿನ್ನಂಗಿಲ್ಲ.
ಇನ್ನು ಒಬ್ಬೊಬ್ಬರಂತೂ ರೈಸ್ ಎಲ್ಲ ಸಾಂಬಾರೆಲ್ಲ ಇಟ್ಟಿರ್ತಾರಂತ. ಆ ರೀತಿ ನಾದರೂ ಇದುವರೆಗೂ ಒಂದು ಸರಿನೂ ಇಟ್ಟು ತಿಂದೇ ಇಲ್ಲ. ಮತ್ತು ನಾವು ಆ ರೀತಿ ಇಟ್ರೂ ನಮ್ಮ ಮನೆಯೊಳಗೆ ತಿನ್ನೋದೂ ಇಲ್ಲ, ಫ್ರಿಜ್ ಒಳಗಿಂದಿದ ಅಂಥೇಳಿ. ಹಾಗಾಗಿ ಏನಿಲ್ಲ, ಹಾಲು ಮೊಸರು, ಆಮೇಲೆ ಈಗ ಹಾಲಿಂದೆಲ್ಲ ಕೆನೆ ಬರ್ತೈತಲ್ಲ, ಅದನ್ನೊಂದು ಸ್ವಲ್ಪ ಫ್ರಿಜ್ ಒಳಗಿಟ್ಟು ಅದರಿಂದ ಸ್ವಲ್ಪ ಬೆಣ್ಣೆ ಎಲ್ಲ ತೆಗಿತೀನಿ. ಅದು ಒಂದಕ್ಕೋಸ್ಕರ ಒಂದು ಸ್ವಲ್ಪ ಫ್ರಿಜ್ ನನಗೆ ಭಾಳ ಹೆಲ್ಪ್ಫುಲ್ ಆಗೈತಿ. ಮತ್ತು ಈಗಂತೂ ತುಪ್ಪ ಬೆಣ್ಣೆದ ರೇಟ್ ಅಂತೂ ಕೇಳೋ ಹಂಗಿಲ್ಲ. ಸುಮ್ಮನೆ ಮತ್ತು ಈಗ ಹೆಂಗೂ ಹಾಲು ತರ್ತೇವಲ್ಲ ಹುಡುಗರಿಗೆ ಅಂಥೇಳಿ ಅದ್ರದ್ದು ಕೆನೆನ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೇನೆ ಒಂದು ಬಟ್ಲು ಒಳಗೆ. ಆದರೆ ಒಂದು ವಾರಕ್ಕಾಗುವಷ್ಟು ಬಂತಂದ್ರೆ ಒಂದು ವಾರಕ್ಕಾಗೋ ಒಂದು ಪಾವು ಕೆ ಜಿ ಅಥವಾ ಅರ್ಧ ಪಾವು ಕೆ ಜಿ ಅಷ್ಟು ಬರ್ತೈತಿ ಬೆಣ್ಣೆ ಅನ್ನೋ ಹಂಗಾಗಿದ್ರೆ ಅವಾಗೆಲ್ಲ ತೆಗೆದು ಬಿಟ್ಟಿರ್ತೀನಿ ರೀ. ಇಲ್ಲಾಂದ್ರೆ ಒಂದು 15 ದಿನ 20 ದಿನ ತನಕ ಕಲೆಕ್ಟ್ ಮಾಡಿರ್ತೇನೆ. ಅದಕ್ಕಂತ ಅದು ಒಂದು ವಿಷಯಕ್ಕೋಸ್ಕರ ನಂಗೆ ಭಾಳ ಜಾಸ್ತಿನೇ ಯೂಸ್ ಮಾಡ್ತೇನೆ ಫ್ರಿಜ್ಜನ್ನ. ಇನ್ನೇನು ಹಾಗೇನು ಭಾಳ ಹಗಲೆಲ್ಲ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ಇನ್ನು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಇಟ್ಟಿರ್ತೇನೆ. ನಮ್ದು ಫ್ರಿಜ್ ಹೈಯರ್ ಕಂಪ್ನಿ ಫ್ರಿಜ್ ಐತ್ರಿ ಫ್ರೆಂಡ್ಸ್. ಇದು ಆಟೋಮೆಟಿಕ್ಲಿ ತಾನೇ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೋಲ್ಡ್ ತೊಗೊಂಡು ಮತ್ತು ಬಂದ್ ಆಗ್ತೈತೆ ರೀ. ಹಾಗಾಗಿ ಇದ್ರದ್ದೇನು ನನಗೆ ಅದನ್ನೇನು ಅದ್ರ ಬಟನ್ ಪದೇ ಪದೇ ಚೇಂಜ್ ಮಾಡ್ಬೇಕಂತ ಏನಿಲ್ಲ. ಹೊರಗೆ ನೋಡ್ರಿ ಎಷ್ಟು ಬಿಸಿಲೈತಿ, ಬಿಸಿಲಂತೂ ಭಾಳ ಐತಿ. ಇಲ್ಲಿ ಹಿಂದ್ಗಡೆ ಅಂತೂ ಈ ಬಿಸಿಲಾಗಿ ಯಾರೂ ಇರಂಗಿಲ್ಲ ಮಧ್ಯಾಹ್ನ. ನೋಡ್ರಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಗೈತಿ. ಅಡುಗೆದ ಏನೇನು ಅಡುಗೆ ಮಾಡ್ಯಾನ ಅದನ್ನೆಲ್ಲ ತೋರಿಸ್ತೇನೆ ನಿಮ್ಮ ಫ್ರೆಂಡ್ಸ. ಮಷಿನ್ಗೆ ಬಟ್ಟೆ ಹಾಕಿದ್ದೇನ, ಇನ್ನೂ ಸ್ವಲ್ಪ ಇನ್ನೊಂದು ನೋಡಿರಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೇನ. ಮನೆ ಕೆಲಸ ಅಂತೂ ಆಲ್ಮೋಸ್ಟ್ ಮುಗಿದೈತೆ ಬಟ್ಟೆ ಇನ್ನೂ ಸ್ವಲ್ಪ ಒಣ ಹಾಕಬೇಕಾಗೈತಿ. ಆಮೇಲೆ ಏನಿಲ್ಲ, ನಾವು ಇವತ್ತು 3 ಜನ ಇದ್ದೀವಿ. ನಿನ್ನೆ ನಮ್ಮ ಅತ್ತೆ ಬಂದಿದ್ದರು, ಹಾಗಾಗಿ ನನ್ನ ಮಗಳು ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಅದೇನೋ ಅಂತಾರಲ್ಲ, ಮಕ್ಕಳು ಮನೆಯೊಳಗಿದ್ದಾಗ ಏನೋ ಒಂಥರ ಫೀಲಿಂಗ್ ಬೇರೆ ಇರ್ತೈತಿ. ಎಷ್ಟು ಗದ್ದ ಮಾಡ್ತಾರಪ್ಪ, ಎಷ್ಟು ಕಾಡಿಸ್ತಾರಪ್ಪ ಅಂಥೇಳಿ. ಆದರೆ ಹುಡುಗರು ಮತ್ತೆ ಎಲ್ಲರೂ ಊರಿಗೆ ಹೋದ್ರು, ಎಲ್ಲರೂ ಹೋದ್ರಂದ್ರೆ ನಮ್ಗೆ ಬಿಟ್ಟು ಇರೋಕ್ಕಾಗಿಲ್ಲ. ನನ್ನ ಮಗ ಅಂತೂ ಕೆಟ್ಟ ಕಾಡ್ಸಾಗ್ತಾನೆ, ಅಕ್ಕ ಬೇಕಂತೇಳಿ. ಏನು ನೋಡೋಣ ಇವತ್ತು ಏನು ಬರ್ತಾಳೋ ಅಥವಾ ನಾಳೆ ಬರ್ತಾಳೋ ಅಂಥೇಳಿ. ಒಂದು ಸ್ವಲ್ಪ ನಾವು ಅಭ್ಯಾಸ ಪಡ್ಕೋಬೇಕಾಗ್ತೈತಿ. ಯಾಕಂದ್ರೆ ಅನಿವಾರ್ಯ ಸ್ಥಿತಿ ಒಳಗೆ ಮಕ್ಕಳನ್ನ ಬಿಟ್ಟು ಹೋಗುವಂಥ ಸಿಚುವೇಶನ್ ಬಂದಾಗ ನಾವು ಮಕ್ಕಳು ನಮ್ಮನ್ನು ಬಿಟ್ಟಿರಬೇಕು, ನಾವು ಮಕ್ಕಳನ್ನ ಬಿಟ್ಟಿರಬೇಕು. ಹಾಗಾಗಿ ಒಂದೊಂದು ಸರಿ ನಾವು ಒಂದು ವಾರದಾಗ ಅಥವಾ ಒಂದು 15 ದಿವಸದಾಗ 1-2 ದಿನ ಎಲ್ಲರಿಗೆ ಊರಿಗೆ ಕಳಿಸಿರ್ತೇವೆ. ಇನ್ನೇನು ಸಣ್ಣ ಅದನ್ನೆಲ್ಲ, ಹಾಗಾಗಿ ಇವೇನು ಹೋಗಂಗಿಲ್ಲ. ಅಳತಿರ್ತಾನೆ, ಅದ್ರ ಕಳ್ಸೋಕ್ಕೇನು ಆಗಂಗಿಲ್ಲ, ಸಣ್ಣ ಅದಾನ ಅಂತ ಹೇಳಿ ಫ್ರೆಂಡ್ಸ. ಆಮೇಲೆ ಇವತ್ತಂತರೂ ಸಂಡೇ ಎಲ್ಲ ಏನು ಮಾಡೋದು ಅಂತ ಒಬ್ಬ ಅದನ್ನೆಲ್ಲ ಏನು ಮಾಡೋದು ಅಂಥೇಳಿ ಫ್ರಿಜ್ಜೂ ಭಾಳ ಹೊಲಸಾಗಿತ್ತು. ಹಾಗಾಗಿ ಎಲ್ಲ ಫ್ರಿಜ್ ಕ್ಲೀನ್ ಮಾಡಿದ್ನಿ. ಅದಂತರೂ ಒಂದು 15 ದಿವ್ಸಕ್ಕೆ ಒಂದ್ಸರಿ ಅದು ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಯಾಕಂದ್ರೆ ಟೊಮೆಟೊ ಅದು ಕೊಳೆತು ಅಥವಾ ಕಾಯಿಪಲ್ಲೆ ಎಲ್ಲ ಕೊಳೆತು ಬಿಡ್ತಂದ್ರೆ ಅದೆಲ್ಲ ಸೋರ್ಬಿಟ್ಟು ಭಾಳ ಗಲೀಜಾಗ್ತೈತೆ ರೀ. ಅದ್ರ ಸಂಬಂಧಾಗಿ 15 ದಿವ್ಸಕ್ಕೆ ಒಂದ್ಸಲಿನಾದರೂ ನಾನು ಕ್ಲೀನ್ ಮಾಡಿರ್ತೇನೆ. ಆಮೇಲೆ ಏನಿಲ್ಲ, ಸ್ವಲ್ಪ ಬಾಳೆಹಣ್ಣು ತರಿಸ್ಕೊಂಡಿದ್ದೇನೆ. ಯಾಕಂದ್ರೆ ಬಿಸಿಲು ಜಾಸ್ತಿ, ಬಿಸಿಲೊಳಗೆ ನಮಗೂ ಏನೋ ಊಟ ಮಾಡೋಕ್ಕಾಗಲಿಲ್ಲ ಅಥವಾ ಏನು ಡೈಜೆಷನ್ ಆಗಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಡೈಜೆಷನ್ಗೂ ಹೆಲ್ಪ್ ಆಗ್ತೈತಿ. ಮತ್ತು ಹುಡುಗರು ಅದಾರಲ್ಲ ಮನೆಯೊಳಗೆ, ಅವ್ರಿಗೂ ಏನಾರು ಮೋಷನ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಅಂಥೇಳಿ ಒಂದು ಸ್ವಲ್ಪ ತರಿಸಿಟ್ಕೊಂಡ್ಬಿಟ್ಟಿದ್ನಿ. ಇನ್ನು ವಾರಕ್ಕೊಂದ್ಸರಿ ಕಾಯಿಪಲ್ಲೆ ಎಲ್ಲ ತರಿಸ್ಕೊಂಡಿರ್ತೇನೆ ರೀ ಫ್ರೆಂಡ್ಸ. ಯಾಕೆ ಇಲ್ಲೇ ನಮ್ಮದು ಗೋಕಾಕ್ ಇಲ್ಲಿ ಫಾಲ್ಸ್ ಒಳಗನೆ ಎಲ್ಲ ಸಂತೆ ಸಿಗ್ತೈತಿ. ವಾರಕ್ಕೊಂದ್ಸರಿ ಕಾಯಿಪಲ್ಲೆ ಸಂತೆ. ಹಾಗಾಗಿ 2 ರೂಪಾಯಿದು ಕಾಯಿಪಲ್ಲೆನ ಪ್ರತಿ ವಾರಕ್ಕೆ ಕಂಪಲ್ಸರಿ ತಂದಿರ್ತಾರೆ ಫ್ರೆಂಡ್ಸ ನಮ್ಮ ಮನೆಯವ್ರು. ಆಮೇಲೆ ಏನಿಲ್ಲಪ್ಪ, ಇದ್ರ ಬಗ್ಗೆ ನಿಮ್ಗೆ ಆಯಿಲ್ ಬಗ್ಗೆ ಹೇಳ್ಬೇಕಂತೇಳಿ ಅನಿಸ್ತಾ. ಔಡ್ಲಲ್ಲಿ ಎಣ್ಣೆ ನಿಮ್ಗೆ ಗೊತ್ತಿರ್ತೈತಿ, ಕ್ಯಾಸ್ಟ್ರೋಲ್ ಆಯಿಲ್. ಇನ್ನು ಸಣ್ಣ ಮಕ್ಕಳಿರೋಂಥ ಮನೆಯೊಳಗಂತೂ ಎಲ್ಲ ತಾಯಂದಿರು ಇದನ್ನೇ ಇಟ್ಕೊಂಡಿರ್ತೀರಿ ಅಂಥೇಳಿ ಅನ್ಕೋತೇನೆ ನಾನು ಸಹಿತ 3 ತಿಂಗಳ ನನ್ನ ಮಕ್ಕಳು 3 ತಿಂಗಳು ಆದಮೇಲೆ ನಾನು ಜಾಸ್ತಿ ಇದನ್ನ ಯೂಸ್ ಮಾಡೀನಿ. ಇದು ಹೀಟನ್ನು ಕಡಿಮೆ ಮಾಡ್ತೈತ್ರಿ ಇದು ಎಣ್ಣೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೇನೆ ನೋಡಿರಿ. ಒಂದು ಸ್ವಲ್ಪ ಎಣ್ಣೆನ ಏನು ಮಾಡಬೇಕು, ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಬಿಸಿ ಮಾಡ್ಕೊಂಡು ಇದನ್ನು ಹೊಕ್ಕಳಿಗೆ ಮಕ್ಳಿಗೆ ಹಚ್ಬೇಕಂತಂದ್ರೆ, ಯಾವ ಮಗುವಿಗೆ ನಾವು ಹೀಟಾಗಿರ್ತೈತಲ್ಲ ಆ ಮಗುವಿಗೆ ಹಚ್ಬೇಕಂತಂದ್ರೆ ಅದ್ರದ್ದು ಮಗುವಿನ ಹೊಕ್ಕಳಿಗೆ ಇದನ್ನು ಏನು ಮಾಡಬೇಕು, 2 ಹನಿ ಆದಷ್ಟು ಹಾಕಿಬಿಟ್ಟು ಹೊಟ್ಟೆನ ಮಸಾಜ್ ಮಾಡ್ಬೇಕು ರೀ. ಇದರಿಂದ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಏನಾಗ್ತೈತಿ, ಹೀಟ್ ಕಡಿಮೆ ಆಗ್ತೈತಿ. ಆಮೇಲೆ ಒಂದೊಂದು ಮಕ್ಕಳಿಗೆ ಭಾಳ ಜಾಸ್ತಿ ಹೀಟಾಗಿ ಮೋಷನ್ ಆಗೋಂಗಿಲ್ಲ, ಆಮೇಲೆ ರಿಸೆಸ್ಸೂ ಆಗೋಂಗಿಲ್ಲ. ಆವಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ವಿಳ್ಯದೆಲೆ ಸಿಗುತ್ತಲ್ರಿ ಫ್ರೆಂಡ್ಸ, ಈ ಎಣ್ಣೆನ ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಅಂದರೆ ಭಾಳಷ್ಟು ಸುಡು ಹಂಗೇನು ಮಾಡಬಾರ್ದು. ಒಂದು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೆ ನಮಗೆ ಅನಿಸ್ಬೇಕಾದ, ಭಾಳ ಸುಡಾಕತ್ತಿಲ್ಲ, ಲೈಟಾಗಿ ಐತಿ, ಒಂದು ಸ್ವಲ್ಪ ಬೆಚ್ಚಗೈತಿ ಅಂತ ನಮ್ಗೆ ಫೀಲ್ ಆಗಬೇಕಾ. ಆ ರೀತಿ ಅನಿಸಿದ ಮೇಲೆ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ, ಬಿಸಿ ಇರ್ತೈತಲ್ಲ ಎಣ್ಣೆನ ಏನು ಮಾಡಬೇಕು, ಎಲೆಗೆ ಹಚ್ಬೇಕು. ಆ ವಿಳ್ಯದೆಲೆಗೆ ಹಚ್ಬೇಕು. ತಿನ್ನೋ ಎಲೆ ಅಂತಾರಲ್ಲ, ಆ ವಿಳ್ಯದೆಲೆಗೆ ಹಚ್ಚಿಬಿಟ್ಟು ಅದನ್ನು ಮಗುವಿನ ಹೊಟ್ಟೆ ಮೇಲೆ ನಾವು ಹಚ್ಚಿದ್ವಿ ಅಂತಂದ್ರೆ ಅದು ಹೀಟನ್ನು ಕಡಿಮೆ ಮಾಡ್ತೈತಿ. ಈ ರೀತಿ ಒಂದು 5 ನಿಮಿಷದಷ್ಟು, ಒಂದು 5 ನಿಮಿಷ ಆ ರೀತಿ ಒಂದು ಎಲೆನ
ಒಂದು 2 ನಿಮಿಷದಷ್ಟು ಬಿಸಿ ಎಣ್ಣೆನ ಅದಕ್ಕೆ ಹಚ್ಚೋದು, ಆಮೇಲೆ ಹೊಟ್ಟೆಗೆ ಹಚ್ಚಬೇಕು. ಆಮೇಲೆ ಮತ್ತೆ ರಿಟರ್ನ್ ತೆಗೆದ್ಬೇಕು ಮತ್ತೊಂದು ಎಲೆ ಹಚ್ಚೋದು. ಈ ರೀತಿ ಒಂದು 5 ನಿಮಿಷದಷ್ಟು ಮಗುವಿಗೆ ಮಾಡಿದ್ರಂತಂದ್ರೆ ಅದು ಹೀಟನ್ನು ಕಡಿಮೆ ಆಗಿ ಅದೇ ಆಟೋಮೆಟಿಕ್ಲಿ ಒಂದು 10-15 ನಿಮಿಷದೊಳಗೆ ಮೋಷನನ್ನು ಮಾಡ್ತೈತಿ. ಅದ್ರ ಜೊತೆಗೆ ರಿಸೆಸ್ಸನ್ನು ಮಾಡ್ತೈತ್ರಿ, ಮೂತ್ರ ವಿಸರ್ಜನೆ ಸಹಿತ ಮಾಡ್ತೈತ್ರಿ ಫ್ರೆಂಡ್ಸ. ಬೇಕಿದ್ರೆ ಇದನ್ನು ಟ್ರೈ ಮಾಡಿರಿ. ಅದು ಯಾರ ಮಕ್ಕಳಿಗೆ ಜಾಸ್ತಿ ಹೀಟ್ ಆಗ್ತೈತಲ್ಲ ಅವ್ರು. ಇನ್ನು ದೊಡ್ಡವರಂತೂ ಇದನ್ನು ಕೊಬ್ಬರಿ ಎಣ್ಣೆ ಒಳಗೆ ಇದನ್ನು ಮಿಕ್ಸ್ ಮಾಡಿ ತಲೆಗೂ ಹಚ್ಕೋತಾರೆ, ಅಂಗಾಲಿಗೆ ಮೈಕೈಗೆ ಎಲ್ಲ ಮಸಾಜ್ ಮಾಡ್ಕೋತಾರೆ. ಇದರಿಂದ ಹೀಟ್ ಸಹಿತ ಕಡಿಮೆ ಆಗ್ತೈತಿ. ಆಮೇಲೆ ಬಾಣಂತಿಯರಿಗೂ ಸಹಿತ ಇದನ್ನು ಹೀಟ್ ಕಡಿಮೆ ಆಗಲಿ ಅಂತ ಹೇಳಿ ಇದನ್ನು ಹಾಕಿರ್ತಾರೆ. ಕೊಬ್ಬರಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಚ್ಚಿರ್ತಾರೆ. ಯಾಕಂದ್ರೆ ಬಾಣಂತಿ ಟೈಮ್ಗಂತೂ ಎಲ್ಲ ಆಹಾರಗಳು ಭಾಳ ಹೀಟಾಗಿರ್ತೈತಲ್ಲ, ಹಾಗಾಗಿ ಒಬ್ಬೊಬ್ಬರಿಗೆ ಹಚ್ಚಿರ್ತಾರೆ, ಒಬ್ಬೊಬ್ಬರಿಗೆ ಹಚ್ಚಂಗಿಲ್ಲ. ಅವ್ರವ್ರ ಇಷ್ಟ, ಅವ್ರ ಪ್ರಕಾರ ಹಚ್ಕೊಂಡಿರ್ತಾರೆ. ಕೆಲವೊಂದು ಜನ ಹಚ್ಕೊರಂಗಿಲ್ಲ. ನಮಗೂ ಸಹಿತ ಇದನ್ನೇನು ಬಾಣಂತಿ ಟೈಮ್ಗೆ ಯೂಸ್ ಮಾಡಿಲ್ಲ. ಬಟ್ ನಾನು ಕೇಳಿದ್ದೀನಿ ಬಾಣಂತಿ ಟೈಮ್ಗಳಿಗೂ ಕ್ಯಾಸ್ಟ್ರಾಲ್ ಆಯಿಲ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ. ಯಾರೆಲ್ಲ ಈ ಎಣ್ಣೆನ ಯೂಸ್ ಮಾಡಿದಾರಲ್ಲ ತಿಳಿಸ್ರಿ ನನಗೂ ಸಹಿತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿಬಿಟ್ಟು. ಆಮೇಲೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಆಮೇಲೆ ಯಾವ ರೀತಿ ಲಾಗ್ಸ್ ಮಾಡ್ಬೇಕಂತ ಹೇಳಿ ನಮ್ಗೆ ಹೇಳ್ಕೊಡ್ರಿ, ನಾನು ಅದೇ ರೀತಿ ಲಾಗ್ಸ್ ಮಾಡ್ತೀನಿ.